ಆಸ್ಟ್ರೇಲಿಯಾ ವಿರುದ್ಧ ಟೀಮ್ ಇಂಡಿಯಾ ಭರ್ಜರಿ ಗೆಲುವನ್ನ ದಾಖಲಿಸಿದೆ. ಭಾರತಕ್ಕೆ 265 ರನ್ ಗುರಿಯನ್ನ ನೀಡಿತ್ತು ಆಸ್ಟ್ರೇಲಿಯಾ. ರೋಹಿತ್ ಪಡೆಗೆ 4 ವಿಕೆಟ್ಗಳ ಭರ್ಜರಿ ಗೆಲುವು ಸಿಕ್ಕಿದೆ. ದುಬೈನಲ್ಲಿ ನಡೆದ ಇಂಡೋ ಆಸೀಸ್ ಸೆಮಿಫೈನಲ್ ಪಂದ್ಯದಲ್ಲಿ ಭಾರತ ಗೆದ್ದು ಬೀಗಿದೆ. ವಿರಾಟ್ ಕೊಹ್ಲಿ 84, ಶ್ರೇಯಸ್ ಅಯ್ಯರ್ 45 ರನ್ ಬಾರಿಸಿದ್ದಾರೆ. ಇನ್ನು ನಮ್ಮ ಕನ್ನಡಿಗ KL ರಾಹುಲ್ ಔಟ್ ಆಗದೆ 42 ರನ್ ಚಚ್ಚಿದ್ದಾರೆ. ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಫೈನಲ್ಗೆ ಲಗ್ಗೆ ಇಟ್ಟಿದೆ ಈಗ ನಮ್ಮ ಟೀಮ್ ಇಂಡಿಯಾ. ಚಾಂಪಿಯನ್ಸ್ ಟ್ರೋಫಿಯಿಂದ ಆಸ್ಟ್ರೇಲಿಯಾ ಔಟ್ ಆಗಿದೆ. ಇದು ಭಾರತ ಸೇಡು ತೀರಿಸಿಕೊಂಡಿರುವುದು ಆಸ್ಟ್ರೇಲಿಯಾ ವಿರುದ್ಧ. 2023ರ ವಿಶ್ವಕಪ್ನಲ್ಲಿ ಫೈನಲ್ನಲ್ಲಿ ಸೋಲಿಸಿತ್ತು ಭಾರತವನ್ನು ಆಸ್ಟ್ರೇಲಿಯಾ. ಆ ಸೋಲಿಗೆ ಸೇಡನ್ನು ತೀರಿಸಿಕೊಂಡಿದೆ ಈಗ ಮತ್ತೊಮ್ಮೆ ನಮ್ಮ ಭಾರತ. ಇವತ್ತು ಗೆಲುವಿನ ರೂವಾರಿಗಳು ಅದು ಬಹಳ ಪ್ರಮುಖವಾಗಿ ವಿರಾಟ್ ಕೊಹ್ಲಿ ಅದ್ಭುತವಾಗಿ ಆಟ ಆಡಿದರು. 84 ರನ್ ಚಚ್ಚಿದ್ದಾರೆ. ಅದಾದ ನಂತರ ಶ್ರೇಯಸ್ ಅಯ್ಯರ್ ಮಿಡಲ್ ಆರ್ಡರ್ನಲ್ಲಿ ಅದ್ಭುತವಾಗಿ ಬ್ಯಾಟ್ ಬೀಸ್ತಾರೆ. ಅದಾದ ನಂತರ ನಮ್ಮ KL ರಾಹುಲ್ ನಿಂತ್ಕೊಂಡು ಟೀಮ್ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಈ ಗೆಲುವು ಟೀಮ್ ಇಂಡಿಯಾಗೆ ಅನಿವಾರ್ಯವಾಗಿತ್ತು. ಮಾಡು ಇಲ್ಲವೇ ಮಡಿ ಪಂದ್ಯ ಆಗಿತ್ತು ಎರಡೂ ತಂಡಗಳಿಗೂ ಕೂಡ ಇವತ್ತು. ಯಾಕೆಂತ ಹೇಳಿದರೆ ಇವತ್ತೇನಾದರೂ ಮ್ಯಾಚ್ ಸೋತಿದ್ರೆ ಟೀಮ್ ಇಂಡಿಯಾ ಹೊರಗಡೆ ಹೋಗಬೇಕಾಗಿತ್ತು ಚಾಂಪಿಯನ್ಸ್ ಟ್ರೋಫಿಯಿಂದ. ಆದರೆ ಚಾಂಪಿಯನ್ಸ್ ಟ್ರೋಫಿಗೆ ಅಂದರೆ ಮುತ್ತಿಕ್ಕೋದಕ್ಕೆ ಈಗ ಟೀಮ್ ಇಂಡಿಯಾ ಸಜ್ಜಾಗಿದೆ. ಫೈನಲ್ಗೆ ಲಗ್ಗೆ ಇಟ್ಟಾಗಿದೆ. ಆಸ್ಟ್ರೇಲಿಯಾ ಸೋತು ಸುಣ್ಣವಾಗಿ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಯಿಂದ ಹೊರಗಡೆ ಹೋಗಿರೋದು. ಇವತ್ತು ಸಖತ್ತಾಗಿ ಪರ್ಫಾರ್ಮೆನ್ಸ್ ಮಾಡಿರೋದು ವಿರಾಟ್ ಕೊಹ್ಲಿ, ಶ್ರೇಯಸ್ ಅಯ್ಯರ್ ಮತ್ತು ನಮ್ಮ KL ರಾಹುಲ್ ಜೊತೆಗೆ ಹಾರ್ದಿಕ್ ಪಾಂಡ್ಯ ಕೂಡ. ಈ 4 ಜನ ಬ್ಯಾಟ್ಸ್ಮನ್ಸ್ ಅದ್ಭುತವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. ಜೊತೆಗೆ ನಮ್ಮ ಬೌಲರ್ಗಳು ಕೂಡ, ಟೀಮ್ ಇಂಡಿಯಾದ ಬೌಲರ್ಗಳು ಕೂಡ ಅತ್ಯುತ್ತಮವಾದಂಥ ಬೌಲಿಂಗ್ ಪ್ರದರ್ಶನವನ್ನು ಕೂಡ ಮಾಡಿದ್ದಾರೆ ಇವತ್ತು. ಒಟ್ಟಾರೆ ಟೀಮ್ನ ಒಗ್ಗಟ್ಟಿನ ಪ್ರದರ್ಶನದಿಂದ ಟೀಮ್ ಇಂಡಿಯಾ ಚಾಂಪಿಯನ್ಸ್ ಟ್ರೋಫಿ ಫೈನಲ್ಗೆ ಲಗ್ಗೆ ಇಟ್ಟಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ಈ ಗೆಲುವು ಟೀಮ್ ಇಂಡಿಯಾಗೆ ಬೇಕಾಗಿತ್ತು. ಒಂದು ಕಡೆ ಕಳೆದ ವಿಶ್ವಕಪ್ನಲ್ಲಿ ಸೋಲಿನ ಕಹಿ ಏನಿತ್ತಲ್ಲ ಅದನ್ನು ಇವತ್ತು ಮರೆಸಿದ್ರು ಅಂತಲೇ ಹೇಳ್ಬೋದು ನಮ್ಮ ಟೀಮ್ ಇಂಡಿಯಾದವರು. ಹೇಗಿತ್ತು ಮ್ಯಾಚ್? ಎಸ್ ರಾಮ, ಕಳೆದ ಸೋಲಿಗೆ ಸೇಡ್ ತೀರಿಸಿಕೊಂಡಿರೋ ಪಂದ್ಯ ಅಂತಾನೆ ಹೇಳ್ಬೋದು. ಇದು ದುಬೈ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದಂತಹ ಚಾಂಪಿಯನ್ಸ್ ಟ್ರೋಫಿ ಮೊದಲ ಸೆಮಿಫೈನಲ್ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಂಡವನ್ನ ಟೀಮ್ ಇಂಡಿಯಾ ಮಣಿಸಿ ಅಜೇಯವಾಗಿ ಈಗ ಫೈನಲ್ಗೆ ಟಿಕೆಟ್ ಪಡೆದುಕೊಂಡಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ಆಸ್ಟ್ರೇಲಿಯಾ ತಂಡ 264 ರನ್ ಕಲೆ ಹಾಕಿದ್ರೆ ಈ ಗುರಿಯನ್ನ ಭಾರತ ಸುಲಭವಾಗಿ ಬೆನ್ನಟ್ಟಿದೆ ಅಂತಾನೆ ಹೇಳ್ಬೋದು ರಾಮ್. ಮತ್ತೆ ಎರಡು ತಂಡಗಳು ಬಲಿಷ್ಠ ಆಟಗಾರರ ಪಡೆಯನ್ನೇ ಹೊಂದಿತ್ತು. ಈ ಕಾರಣ ಪಂದ್ಯ ಸಾಕಷ್ಟು ಕುತೂಹಲವನ್ನ ಕೆರಳಿಸಿತ್ತು. ಅದರಂತೆ ಪಂದ್ಯದಲ್ಲಿ ಟಾಸ್ ಗೆದ್ದ ಆಸ್ಟ್ರೇಲಿಯಾ ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿತ್ತು. ಪೂರ್ಣವಾಗಿ 50 ಓವರ್ಗಳನ್ನ ಆಡಲಾರದೆ 49.3 ಓವರ್ಗಳಲ್ಲೇ ತನ್ನೆಲ್ಲ ವಿಕೆಟ್ಗಳನ್ನ ಕಳೆದುಕೊಂಡು ಕೇವಲ 264 ರನ್ಗಳನ್ನ ಕಲೆ ಹಾಕಿತ್ತು. ಈ ಗುರಿಯನ್ನ ಟೀಮ್ ಇಂಡಿಯಾ ಸುಲಭವಾಗಿ ಬೆನ್ನಟ್ಟಿ ಜಯ ದಾಖಲಿಸಿದೆ ರಾಮ್. ಈ ಮೂಲಕ ರೋಹಿತ್ ಪಡೆ ಟೂರ್ನಿಯಲ್ಲಿ ಅಜೇಯವಾಗಿ ಫೈನಲ್ಗೆ ಕಾಲಿಕ್ಕಿದೆ ಅಂತಲೇ ಹೇಳ್ಬೋದು ರಾಮ್ ಸದ್ಯಕ್ಕೆ. ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ತಮ್ಮೆಲ್ಲ ಮಾಹಿತಿಗಾಗಿ.